ಹಲೋ ಗೀತಕ್ಕ ಗೈಸ್, ಲೈಫ್ ವಿತ್ ನೋ ಶುಗರ್ ಗರ್ಲ್ ಬೇಡ ಅನ್ಸುತ್ತೆ. ಓ ಮೈ ಗಾಡ್, ಏನ್ ಇಷ್ಟೊಂದು ಪ್ರಾಡಕ್ಟ್ಸ್ ಕಳ್ಸ್ಬಿಟ್ಟವ್ರೆ. ಮಾಡಲಿಲ್ಲ ಫಸ್ಟ್ ಕರೆಂಟ್ ಇಲ್ಲ ಅಲ್ಲೇ ಚುಚ್ಚುತ್ತಲ್ಲ. ಪೂಜೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗೋವಾಗ ಮುಂಚೆನೂ ಪೂಜೆ ಮಾಡ್ತಾರೆ, ದೇವಸ್ಥಾನದಿಂದ ಬಂದ್ಮೇಲೂ ಪೂಜೆ ಮಾಡ್ತಾರೆ. ಕಾಲಿಗೆ ಬೀಳ್ತೀನಿ ಗೀತಾರನ್ನ ಬಿಟ್ಬಿಡಮ್ಮ ಅನ್ನೋರ್ಗು ನಮ್ಮ ಅಮ್ಮ ಬಿಡಲ್ಲ. ಅದಕ್ಕೆ ಮಚ್ಚ ಬ್ಯಾಗ್ ತರಬಾರ್ದು. ನೋಡು ನಾನು ಬ್ಯಾಗೇ ತರಲ್ಲ, ಬಟ್ ಮಚ್ಚ ಸ್ವಲ್ಪ ನನ್ನ ಇಯರ್ಫೋನ್ ಇಟ್ಕೊತೀನಿ. ಗುಡ್ ಇನ್ ದ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಂಗ್ ಟೈಮ್ ನೋ ಸಿ. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಧ್ಯಾಹ್ನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಫ್ ಐ ಆಮ್ ಲುಕಿಂಗ್ ಎನಿ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ವ್ಲಾಗ್, I just want to say that I'm on a no sugar challenge. Like ನಾನೇನು ಸ್ವೀಟ್ ಆಗಲಿ ಸ್ವೀಟ್ ಪದಾರ್ಥ ಆಗಲಿ ತಿಂತಾ ಇಲ್ಲ. ಇವತ್ತು ಇಸ್ ಡೇ 15 ಆ್ಯಂಡ್ ಇವತ್ತು ನಾನು ಸ್ವಲ್ಪ ಒಂದು ಮೂವಿಗೆ ಹೋಗೋಣ ಅಂತ ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಯಾವುದು ಮೂವಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ವಿ ಗಾಟ್ ಟು ನೋ ಜುರಾಸಿಕ್ ವರ್ಲ್ಡ್ ಆರ್ ಜುರಾಸಿಕ್ ಪಾರ್ಕ್, ಐ ಡೋಂಟ್ ರಿಮೆಂಬರ್. ಆ ಮೂವಿ ರಿಲೀಸ್ ಆಗಿದೆ ಅಂತೆ. ಸೊ ಸ್ವಲ್ಪ ನೋಡ್ಬೇಕಂತ ಇರಲು, ಅದಕ್ಕೆ ಹೋಗೋಣ ಅಂತ. ಲೂಲು ಮಾಲಲ್ಲಿ 2 o'clock ಶೋ, 1:30 ಆಗ್ತಿದೆ. ಇವಾಗ ನಾನು ಹೊರಡಬೇಕು ಇಲ್ಲಿಂದ. ಅವಳು ಡೈರೆಕ್ಟಾಗಿ ಲೂಲು ಮಾಲ್ಗೆ ಬರ್ತಾಳಂತೆ. ಸೊ ನೆನ್ನೆ ತಾನೇ ಕೇಳ್ತಾ ಇದ್ದು ಯಾವಾಗಿಂದ ವ್ಲಾಗ್ ರೀಸ್ಟಾರ್ಟ್ ಮಾಡ್ತೀಯ ಅಂತ. ನಾನು ನೋಡೋಣ, ಐ ಡೋಂಟ್ ನೋ ಅಂತಂದೆ. ಇವತ್ತು ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ. ವ್ಲಾಗ್ ಮಾಡ್ತಾವಳೆ ಅಂತ ಗೊತ್ತಾಗಿದ ತಕ್ಷಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ನಾನು ಬೆಳಗ್ಗೆ ಎದ್ದು ಇಷ್ಟು ದಿನ ನಾನು ಏನು ಶಾರ್ಟ್ಸಲ್ಲಿ ರೀಲ್ಸಲ್ಲಿ ನೀವು ನೋಡಿರ್ತೀರ, ನಾನು ನೋ ಶುಗರ್ ಚಾಲೆಂಜ್ ಎವ್ರಿ ಡೇ ಅಪ್ಡೇಟ್ ಮಾಡ್ತಾಯಿದ್ದೆ ಏನು ತಿಂತಾಯಿದ್ದೀನಿ ಅಂತ. ಸೊ ಇನ್ಮೇಲೆ ವ್ಲಾಗಲ್ಲೂ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಇವಾಗ ಚಿಯಾ ಸೀಡ್ಸ್ ಕುಡಿದೆ, ಡ್ರೈ ಫ್ರೂಟ್ಸ್ ತಿಂದೆ, ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಪ್ರೋಟೀನ್ ಕುಡ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಹೆಂಗಿದ್ರು ಮೂವಿ ಆದಮೇಲೆ ಸ್ವರೂಪನ ಜೊತೆ ಅಲ್ಲೇ ಊಟ ಮಾಡ್ಬೋದು. ಓಕೆನಾ, ಲೆಟ್ಸ್ ಗೋ. ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ ನಾನು ಯಾವುದು ಪ್ರೋಟೀನ್ ಪೌಡರ್ ಯೂಸ್ ಮಾಡೋದು ಅಂತ. ದಿಸ್ ಇಸ್ ಫ್ರಮ್ ಆಪ್ಟಿಮಮ್ ನ್ಯೂಟ್ರಿಷನ್. ಫಸ್ಟು ಪ್ಲಾಂಟ್ ಪ್ರೋಟೀನ್ ಯೂಸ್ ಮಾಡ್ತಾಯಿದ್ದೆ, ನನಗೆ ಸೂಟ್ ಆಗಲ್ಲ ಅಂದ್ಕೊಂಡು. ಬಟ್ ಇದು ಟ್ರಯಲ್ ಪ್ಯಾಕಲ್ಲಿ ಟ್ರಯಲ್ ಮಾಡಿ ನೋಡಿದಾಗ ದಿಸ್ ಸೂಟೆಡ್ ಮೈ ಗರ್ಟ್ ಆ್ಯಂಡ್ ಮೀ. ಏನು ಪಿಂಪಲ್ಸ್ ಆ್ಯಕ್ನೆ ಅದೆಲ್ಲ ಏನೂ ಆಗಲಿಲ್ಲ. ಸೊ 1 ಸ್ಕೂಪ್ ಇದನ್ನೇ ಕುಡಿಯೋದು ನಾನು. ಹಿಯರ್ ಗೋಸ್ ದ ವಿ ಪ್ರೋಟೀನ್. ಇದಕ್ಕೆ ನಾನು ಪ್ಲೇನಾಗಿ ನೀರು ಹಾಕೊಂಡೇ ಕುಡಿತೀನಿ. ಕೆಲವೊಬ್ರು ಹಾಲು ಪ್ರಿಫರ್ ಮಾಡ್ತಾರೆ, ಬಟ್ ಹಾಲು ನನ್ನ ಗಟ್ಟಿಗೆ ಅಷ್ಟೊಂದು ಚೆನ್ನಾಗಿ ಸೂಟ್ ಆಗಲ್ಲ. ಆ್ಯಂಡ್ ಹಾಲು ಹಾಕೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ನೀರಲ್ಲೇ ಹಾಕೊಂಡು ಕುಡಿದ್ಬಿಡ್ತೀನಿ. ಪ್ರೋಟೀನ್ನ ಮಿಕ್ಸ್ ಮಾಡ್ತಾರೆ ಕುಡಿಯೋಣ ಅಂತ. ಅಷ್ಟರಲ್ಲಿ ನಮಗೊಂದು ಪಾರ್ಸಲ್ ಬಂದಿದೆ. ದಿಸ್ ಇಸ್ ಫ್ರಮ್ ಕೋಕೋನಟ್. ಒಂದು ಏನಂತಾರೆ, ಆಯುರ್ವೇದಿಕ್ ಕಾಸ್ಮೆಟಿಕ್ ಮಾಡ್ತಾರಲ್ಲ, ಅದೊಂದು ಕಂಪನಿ. ಸೊ ಅವ್ರದ್ದು ಕೊಲಾಬ್ರೇಷನ್ ಮಾಡಬೇಕು ನಾವು. ಅದಕ್ಕೆ ಅವ್ರ ಪ್ರಾಡಕ್ಟ್ಸ್ ಬಂದಿದೆ. ಏನಿದೆ ಅಂತ ನಿಮ್ಮ ಮುಂದೆ ನಾನು ಓಪನ್ ಮಾಡಿ ನೋಡ್ತೀನಿ. ವಾಸ್ ಆ್ಯಕ್ಚುಲಿ ಎಕ್ಸೈಟೆಡ್. ಇವ್ರ ಜೊತೆ ನಾವು ಮುಂಚೆನೂ ಕೊಲಾಬ್ರೇಟ್ ಮಾಡಿದ್ದೀವಿ. ಸೊ ಬಟ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಐ ಆಮ್ ಆಲ್ಸೋ ಈಕ್ವಲಿ ಎಕ್ಸೈಟೆಡ್ ಏನಿರುತ್ತೆ ಅಂತ ನೋಡೋಕ್ಕೆ. ಓಕೆ, ಹಿಯರ್ ವಿ ಗೋ. ಓ ಮೈ ಗಾಡ್, ಏನು ಇಷ್ಟೊಂದು ಪ್ರಾಡಕ್ಟ್ಸ್ ಕಳ್ಸ್ಬಿಟ್ಟವ್ರೆ. ನಾವು ಆ್ಯಕ್ಚುಲಿ ಪ್ರಮೋಟ್ ಮಾಡಬೇಕಾಗಿರೋದು ಇದೊಂದು ಪ್ರಾಡಕ್ಟು, ಡಾರ್ಕ್ ಪ್ಯಾಚ್ ರಿಡಕ್ಷನ್ ಕ್ರೀಮ್, ಮತ್ತು ಐ ಥಿಂಕ್ ಇದೊಂದು ಪ್ರಾಡಕ್ಟು. ಬಟ್ ಇದೆಲ್ಲ ಪಾಪ ಕಳಿಸ್ಕೊಟ್ಟಿದ್ದಾರೆ ಅವರು. ಸೊ ಸ್ವೀಟ್ ಆಫ್ ದೆಮ್. ಕುಂಕುಮಾದಿ ಫೇಸ್ ವಾಶ್, ಇದೇನಿದು ಕುಂಕುಮಾದಿ ತೈಲ. ಓ, ನಾನು ಇವತ್ತಾನೆ ಒಂದು ಆರ್ಡರ್ ಮಾಡಿದೆ ಅಮೆಝಾನಿಂದ. ಶಿಟ್, ಏನಿದು ಸನ್ಸ್ಕ್ರೀನ್. ಓ, ಐ ಲವ್ ದಿಸ್. ಐ ನೆವರ್ ಥಾಟ್ ಈ ಥರ ಒಂದು PR ಪ್ಯಾಕೇಜ್ ನನ್ನ ಖುಷಿ ಪಡಿಸುತ್ತೆ ಅಂತ. ಬಟ್ ಡಾರ್ಕ್ ಸ್ಪಾಟ್ ರಿಮೂವಲ್ ಕ್ರೀಮ್ ಇದು. ಆ್ಯಂಡ್ ಇದೇನು ಡರ್ಮರೋಲ್. ಫೇಸ್ಗೆ ಮಸಾಜ್, ಫೇಸ್ಗೆ ಮಾಡುವಂಥ ಡರ್ಮಾ ರೋಲ್ ಇದು. ಇಟ್ಸ್ ಎಸ್ ಎಫಿಷಿಯಂಟ್ ಸಿಸ್ಟಮ್ ಫಾರ್ ಆ್ಯಂಟಿ ಏಜಿಂಗ್ ಸ್ಕಿನ್ ಟೈಟನ್ ಆ್ಯಂಡ್ ಕೊಲಾಜಿನ್ ಸ್ಟಿಮ್ಯುಲೇಷನ್ ಥೆರಪಿ ಅಂತ. ಸೊ ಫ್ಯಾನ್ಸಿ. ಐ ಲವ್ ಇಟ್ ವೆನ್ ಇಟ್ಸ್ ದಿಸ್ ಫ್ಯಾನ್ಸಿ. ಗುಡ್ ಟೈಮಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಬಿಕಾಸ್ ನೀವು ಲೈವಲ್ಲಿ ನೋಡ್ತಿದ್ದೀರಾ. ಏನು ಗುರು ಸ್ವಲ್ಪ ಚುಚ್ಚುತ್ತೆ ಅನಿಸುತ್ತೆ. ಓ, ಶಾರ್ಪ್ ಇದೆ, ಒಂಥರ ಮುಳ್ಳು ಥರ ಇದೆ ಇದು. ಚುಚ್ಚುತ್ತೆ, ಪ್ರಾಪರಾಗಿ ಚುಚ್ಚುತ್ತೆ. ನಾನ್ ಸೆನ್ಸಿಟಿವ್. ಅಯ್ಯೋ, ಇದು ಸೆನ್ಸಿಟಿವ್ ಜಾಗ. ಓಹೋ, ಪೋಕ್ಸ್. ಇದು ಹೆಂಗೆ ಯೂಸ್ ಮಾಡೋದು ಅಂತ ನಾನು ಫಸ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಈ ಸ್ಕಿನ್ನ ಕ್ಲಿಯರ್ ಆಗಿರೋಕ್ಕೆ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್. ಬಟ್ ಐ ಆಮ್ ಸೊ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಪ್ರಾಡಕ್ಟ್ಸ್ ರಿಸೀವ್ ಮಾಡಿರೋದು ಇನ್ ಮೈ ಎಂಟೈರ್ ಲೈಫ್. ಸೊ ಐ ಆಮ್ ವೆರಿ ಹ್ಯಾಪಿ. ಮಮ್ಮಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಹೋಗೋ ಅಷ್ಟರಲ್ಲಿ ಅವ್ರು ಬಂದರೆ ಓಕೆ, ಇಲ್ಲಾಂದರೆ ಐ ಡೋಂಟ್ ನೋ. ಬಚ್ಚಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಬಂದಮೇಲೆ ಅವ್ರಿಗೆ ತೋರಿಸ್ಬೇಕು. ಬಂದರು ಅನಿಸುತ್ತೆ. ಹಲೋ ಗೀತಕ್ಕ.
ನಾನು ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ. ಏನು ವರ್ಷ ಬಿಡೋದು ವರ್ಷ ಮಾಡೋದು ಅದಂಗೆ ನಮ್ಮ ಟೆಕ್ನಿಕ್ಕು. ಅದು ಬಿಡು, ಇಲ್ಲೋಡು ನಾವು ಕೊಲಾಬರೇಟ್ ಮಾಡ್ಬೇಕಲ್ಲ, ಅವ್ರ ಕಡೆಯಿಂದ ಪ್ರಾಡಕ್ಟ್ಸ್ ಬಂದಿದೆ. ಎಷ್ಟು ಪ್ರಾಡಕ್ಟ್ಸ್ ಬಂದೈತೆ ನೋಡು. ಏನಿದು ಏನು ಪ್ರಾಡಕ್ಟ್ಸ್? ನಾನು ಫುಲ್ ಜೋಶಲ್ಲಿ ಬಂದೈತೆ ನೋಡು ಅಂತ 3 ಸಲ ಹೇಳ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ನಾವು ರೀಲ್ಗೆ ಮಾಡಬೇಕಾಗಿರೋದು ಇದೆರಡೇ ಪ್ರಾಡಕ್ಟು. ನಾನು ಪ್ರಮೋಟ್ ಮಾಡ್ತಾಯಿಲ್ಲ ಗೈಸ್ ಇದನ್ನು, ಐ ಆಮ್ ಜಸ್ಟ್ ಗಿವಿಂಗ್ ಯು ಇನ್ಫಾರ್ಮೇಷನ್. ಬಟ್ ದೆನ್ ಇಷ್ಟೆಲ್ಲ ಕಳ್ಸೋರು ಪಾಪ ಅವರು. ಇದ್ರಲ್ಲಿ ನೋಡು, ರೋಲ್ ಆನ್. ಇದು ಏನೋ ಸ್ಕಿನ್ ಟೈಟ್ ಮಾಡುತ್ತಂತೆ. ಕೈ ಹಿಡಿ. ನಿಂಗೆ ನಾನ್ ಸೆನ್ಸಿಟಿವ್ ಬೇಡ, ಫೇಸ್ಗೆ ಟ್ರೈ ಮಾಡೋದಿರು ಫಸ್ಟು. ಕರೆಂಟ್ ಇಲ್ಲ ಅಲ್ಲೇ ಚುಚ್ಚುತ್ತಲ್ಲ. ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ನೋಡಿ ಸ್ಟಾರ್ಟ್ ಮಾಡಬೇಕು. ಇದು ನೋಡು, ಕುಂಕುಮಾದಿ ತೈಲ ಬಂದೈತ್ಲೆ. ನಾನು ನಿನ್ನೆ ತಾನೇ ಆರ್ಡ್ರ್ ಮಾಡಿದೆ ಅಮೆಝಾನಿಂದ, ಬಂದ್ಬಿಡ್ತದೆ ಇವತ್ತು ಬೆಳಿಗ್ಗೆ. ನಾನಂತೂ ಪ್ರೋಟೀನ್ ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಪೂಜೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋವಾಗ ಮುಂಚೆನೂ ಪೂಜೆ ಮಾಡ್ತಾರೆ, ದೇವಸ್ಥಾನದಿಂದ ಬಂದಮೇಲೂ ಪೂಜೆ ಮಾಡ್ತಾರೆ. ಆ ದೇವರೊಬ್ಬ ಪ್ರತ್ಯಕ್ಷ ಆಗಿ ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀನಿ ಗೀತಾ, ನನ್ನ ಬಿಟ್ಬಿಡಮ್ಮ ಅನ್ನೋರ್ಗೂ ನಮ್ಮಮ್ಮ ಬಿಡಲ್ಲ ದೇವಸ್ಥಾನ. ಬರ್ಲಾ ಬಾಯ್. ಹಲೋ ಬಾಯ್. ಜಾಗ ಬಿಡು, ಮಗುನ್ ತೋರ್ಸೋಣ. ಬಾಯ್ ಶಾನ್ಪುಟ್ಟಿ. ಹೆಂಗಳು ಅಲ್ಲೋಡು, ರೂಮ್ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳೆ. ರೆಗ್ಯುಲರ್ ಮಾಡೋ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ನಾನು ಸುತ್ತಾಕೊಂಡು ಹೋಗಿ ಪಾರ್ಕಿಂಗ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಅವರೇ ಹೆಂಗೆ ಅನಿಸ್ತಿದೆ ನಾವು ವ್ಲಾಗ್ ಮಾಡ್ತಾರದು ನೋಡಿ. ಅಪರೂಪಕ್ಕೆ ವ್ಲಾಗ್ ಮಾಡ್ತಿದ್ದಾರೆ. ನಾನು ಹೇಳೇ ಇಲ್ಲ ನಿನಗೆ ಸರ್ಪ್ರೈಸ್ ಆಗಲಿ ಅಂತ. ಸರ್ಪ್ರೈಸ್ ಆಗಿ ಆ್ಯಕ್ಟ್ ಮಾಡ್ತಾಳ ನೋಡಿ, ಎಲ್ಲರೂ ರೂನ್ ಮಾಡ್ತಾಳೆ ಇವಳು. ಹಾಂ ನೋಡಿ, ಎಂಟ್ರಿ ಮಾಡಿಬಿಟ್ಟು ಟಿಕೆಟ್ ಬುಕ್ ಮಾಡ್ಬಿಟ್ಟವಳು ನಾನು ಬರೋ ಅಷ್ಟರಲ್ಲಿ. ಬೆಸ್ಟ್ ಫ್ರೆಂಡ್ ಇಂಡೀಡ್. ಅದಕ್ಕೆ ಮಚ್ಚ ಬ್ಯಾಗ್ ತರಬಾರ್ದು ನೋಡು, ನನ್ನ ಬ್ಯಾಗ್ ಇದ್ದಾರಲ್ಲ. ಬಟ್ ಮಚ್ಚ ಸ್ವಲ್ಪ ನನ್ನ ಇಯರ್ಫೋನ್ ಇಟ್ಕೊತೀನಿ. ಇದಕ್ಕೆ ಇವಳು ನೋಡಿ, ಲೂಯಿ ವಿಟಾನ್ ಪ್ರಿಂಟ್ ಇರೋವಂಥ ಬ್ಯಾಗ್ನ ಗೋವಾಯಿಂದ ತಂದ್ಬಿಟ್ಟು ಇವಕ್ಕ. ಇವಳೊಂಥರ ಬ್ಯಾಗ್ ಹುಚ್ಚಿ. ಅವಳಿಗೆ ಅದು ಸ್ಲಿಂಗ್ ಬ್ಯಾಗ್ ನೋಡ್ಬಿಟ್ರೆ ಐ ಸ್ಟಿಲ್ ರಿಮೆಂಬರ್, ಮದುವೆ ಆಗಿದ್ದು ಫಸ್ಟ್ ಟೈಮ್ ನಮ್ಮ ಏರಿಯಾಗ ಹತ್ರ ಅಂದ್ಬಿಟ್ಟು ನಮ್ಮ ಮಲೇಶ್ವರಕ್ಕೆ ಮದುವೆ ಆಗಿ ಕಣೆ. ಮದುವೆ ಆಗಿದ್ದು ಸೆಕೆಂಡ್ ಡೇನೋ ಥರ್ಡ್ ಡೇನೋ ಬೋರ್ ಆಗ್ತಾಯಿತ್ತು ಅಂದ್ರೆ ನೀವು ಸಂಜೆ ಬಂದಿದ್ರಲ್ಲ. ಮಲೇಶ್ವರದಲ್ಲಿ ಏನೇನೆಲ್ಲ ಇದೆ ತೊಗೊಳಕ್ಕೆ. ಇವಕ್ಕ ತೊಗೊಂಡಿದ್ದು ರೋಡ್ ಫುಟ್ಪಾತಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡ್ಲು. ಯಾವುದು ನಂಬರ್ ಆಡಿ. ಫಸ್ಟ್ ಟೈಮ್ ನಾನು ನೋ ಶುಗರ್ ಚಾಲೆಂಜಲ್ಲಿ ಮಾಲ್ಗೆ ಬಂದಿದ್ದೀನಿ. ಏನು ತಿನ್ಬೇಕು ಏನು ತಿನ್ಬಾರ್ದು ಗೊತ್ತಿಲ್ಲ. ಸದ್ಯಕ್ಕೆ ನಾವು ಇಲ್ಲೇನು ತಿನ್ನಲ್ಲ, ಇಟ್ ಇಸ್ ಗೋಯಿಂಗ್ ಟು ಬಿ ಸೋ ಕಾಸ್ಟ್ಲಿ. ಬಟ್ ನಾವು ಮೂವಿ ಮುಗಿಸ್ಕೊಂಡು ತಿನ್ನೋಕೆ ಹೋಗ್ತೀವಲ್ಲ, ಪಾಪಾಯಿಗೆ ಹೋಗ್ತೀವಿ ನಾವು. ನಾನು ತಿಂತೀನಿ ನೋಡಿ ಎಂಥ ಫ್ರೆಂಡು. ನಾನು ಆ್ಯಕ್ಚುಲಿ ನಾವಿಬ್ಬರು ಬರೋಕ್ಕೆ ಮುಂಚೆ ನಾನು ಪಾಪೈಸ್ಗೆ ಕಾಲ್ ಮಾಡಿ ಕೇಳಿದೆ, ನಿಮ್ಮ ಒಂದು ಬರ್ಗರಲ್ಲಿ ಶುಗರ್ ಏನಾದ್ರು ಹಾಕ್ತೀರಾ ಅಂತ. ಹಾಕ್ತಾರಂತೆ, ಎಲ್ಲ ಸಾಸಲ್ಲೂ ಹಾಕ್ತಾರಂತೆ. ಸೊ ವಿ ಕಾಂಟ್ ಈಟ್, ಏನು ಮಾಡೋಕ್ಕಾಗಲ್ಲ. 3D ಅಂತ ಏನೋ ಗೊತ್ತಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಎಂಟ್ರಿಂಗ್ ಇನ್ ಥ್ರೂ ದಿಸ್. ಓ 3D ಗ್ಲಾಸಸ್ ಮನೆಗೆ ತೊಗೊಂಡು ಹೋಗ್ಬೋದಾ? ಹಿಂಗೆ ನಡ್ಕೊಂಡು ಹೋಗ್ತಾ ಅಲ್ಲೇ ಜುರಾಸಿಕ್ ಪಾರ್ಕ್ ಬಂದ್ಬಿಟ್ರೆ ಏನು ಮಾಡೋದು? 3D ಆಗ್ತಾ ಏನೂ ಕಾಣ್ತಲ್ಲ ಗೈಸ್, ಎಲ್ಲ ಕಣ್ಣು ಕಾಣ್ತಾ ಇರೋ ಥರ ಕಾಣ್ತೈತೆ. ನನ್ನ OTD ನೋಡಿ ತೋರ್ಸೋಕ್ಕೆ ನಿಮಗೆ ಚಾನ್ಸೇ ಸಿಕ್ಕಿರಲಿಲ್ಲ. ಸೊ ಹಿಯರ್ ಇಟ್ ಇಸ್ ನನ್ನ ವೆರಿ ಫೇವ್ರೆಟ್ ಟಾಪ್. ರೀಸೆಂಟಾಗಿ ತೊಗೊಂಡಿದ್ದು, ಬಟ್ ಐ ಲವ್ ಇಟ್. ಇದು 3D ಗ್ಲಾಸಸ್ ಆ್ಯಂಡ್ ಇದು ₹100 ಅವಳ ಬ್ಯಾಗ್. ನಾವು ಇವಾಗ ತಾನೇ ಮೂವಿ ಮುಗಿಸ್ಕೊಂಡು ಬಂದ್ವಿ. 4:32. ಬೆಸ್ಟ್ 2.5 hours ಸ್ಪೆಂಟ್ ಅಂದ್ಕೊಳ್ಳಿ. ಮಸ್ತ್ ಮೂವಿ, ನೆಕ್ಸ್ಟ್ ಲೆವೆಲ್. ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಹೋಗಿದ್ದೆ. ಬಿಕಾಸ್ ಸ್ವಲ್ಪ ಈಸ್ ಲೈಕ್ ಅನ್ ಅಡಿಕ್ಟ್ ಈ ಥರ ಮೂವೀಸ್ಗೆ. ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಬಟ್ ಇಟ್ ವಾಸ್ ಆ್ಯಕ್ಚುಲಿ ರಿಯಲಿ ನೈಸ್. ಇವಾಗ ತಿನ್ನೋ ಕುಡ್ಕೊಂಡು ಹೋಗೋಣ, ಯಾಕಂದರೆ ಮಧ್ಯಾಹ್ನ ನಾವೇನೂ ತಿಂದಿಲ್ಲ, ಪ್ರೋಟೀನ್ ಕೊಟ್ಟಿದ್ದಷ್ಟೇ. ಹಿಂಗೆ ಹೋಗೋಣ. ನಾವು ಹೋಗ್ತಿದ್ದೀವಿ ನಮ್ಮ ಮೋಸ್ಟ್ ಫೇವ್ರೇಟ್ ಪಾಪೈಸ್ಗೆ. ಅದೇ ಬರ್ಗರ್ ತಿನ್ನೋಕ್ಕಾಗಲ್ಲ, ನೋಡೋಣ ಏನು ತಿನ್ನಬಹುದು ಅಂತ. ಗೈಸ್, ಲೈಫ್ ವಿತ್ ನೋ ಶುಗರ್ಗಳು ಬೇಡ ಅನ್ಸುತ್ತೆ. ಸ್ವಲ್ಪ ಬಾರಿ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಪಾಪೈಸಲ್ಲಿ ನಾವು ಲಿಟ್ರಲಿ 20 minutes ನಿಂತ್ಕೊಂಡು ನಾನು ಇನ್ನೊಂದು ತಿಂಗಳು ಎಲ್ಲೂ ಹೋಗಲ್ಲ, ಏನು ಮಾಡಲ್ಲ, ಏನು ಪ್ಲ್ಯಾನ್ ಮಾಡಲ್ಲ. ನಾನು ಏನು ಮಾಡೋದು ನೋಡಿ, ನಾನು ಕೇಳಿದೆ ಪಾಪೈಸ್ದು ಚಿಕನ್ ಪೀಸಸ್ಸು ಇಲ್ಲಿ ಎಕ್ಸಾಕ್ಟ್ ಆಗಿದೆ. ಆ ಹುಡುಗ ಲಿಟ್ರಲಿ ಬಡ ಬಡ ಅಂದ್ಬಿಟ್ರು. ನಾನು ಸಿಂಪಲ್ ಕ್ವಶನ್ ಕೇಳಿದೆ, ಅದರಲ್ಲಿ ಶುಗರ್ ಇರುತ್ತಾ ಇಲ್ವಾ ಅಷ್ಟೇ ಕೇಳಿದ್ದು ನಾನು. ಫುಲ್ ಗಾಬರಿ ಆಗ್ಬಿಟ್ರು. ಆ ಬರ್ಗರಲ್ಲಿ ಇರುತ್ತಂತೆ, ಆ ಸಾಸಸಲ್ಲಿ ಇರುತ್ತಂತೆ. ಸೊ ದರ್ ಇಸ್ ನೋ ಯೂಸ್. ಬರೀ ಮಾಲಲ್ಲಿ ಇವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಲಾಂಗ್ ಮಾಡೋಕ್ಕೆ ಆಗಲ್ಲ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಇವಾಗ ಹುಡ್ಕೊಂಡು ಹಿಂಗೊಂದು ರೌಂಡ್ ಹೋಗೋಣ, ಏನು ಸಿಗುತ್ತೆ ನೋಡೋಣ. ಓಕೆ ಬಾ. ಸಾರಿ ಮಚ್ಚ, ಮೇಕಿಂಗ್ ಯುವರ್ ಲೈಫ್ ವೆರಿ ಹಾರ್ಡ್. ವೆರಿ ಹೆಲ್ ಗೈಸ್. 1 or 2 days ಆಗಿದ್ರೆ ಅಯ್ಯೋ ಬಿಡು ಅಂತ ನಾನು ತಿಂತಿದ್ದೆ. 15 days ಆಗೋಗಿದೆ. ಇನ್ನು 15 ದಿನ ಎಲ್ಲೂ ಹೋಗಲ್ಲ, ಆಮೇಲೆ ಹೋಗ್ತೀವಿ ಅಷ್ಟೇ. ಯು ಆರ್ ನೌ ಲುಕಿಂಗ್ ಅಟ್ ದ ಬ್ಯಾಗ್ ಎಡಿಕ್ಟ್. ಗೋವಾಗ ಹೋಗಿ 4 ಬ್ಯಾಗ್ ತಂದೋಳು. ಇಲ್ಲಿ ಬಂದು ಆಫರ್ ಐತೆ ಅಂತ ನೋಡಿದ ತಕ್ಷಣ ಚೆನ್ನಾಗಿಲ್ಲ ಆ್ಯಕ್ಚುಲಿ. ದಿಸ್ ಇಸ್ ಆಲ್ ಅಂಡರ್ ಆಫರ್.
ಏನೋ ಫ್ಲಾಟ್ 50% ಆಫ್ ನಡೀತಾ ಇದೆಯಂತೆ. ನೀವು ಲೂಲು ಒಂದು ಕಡೆ ಬಂದರೆ ಬಂದು ಶಾಪ್ ಮಾಡ್ಬೋದು. ಆ್ಯಕ್ಚುಲಿ ಪ್ರಿಟಿಯಾಗೈತೆ, ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಎಷ್ಟು ನೋಡು ಪ್ರೈಸು? ಪ್ರೈಸ್ ಟ್ಯಾಗೇ ಇಲ್ಲ ಅದಕ್ಕೆ. ₹100 ಫಸ್ಟ್ ಟೈಮ್ ಇನ್ ಲೂಲು ಹೈಪರ್ ಮಾರ್ಕೆಟ್ಸ್ ಮೀಟ್ ಸೆಕ್ಷನ್. ಹಾಂ, ಎಲ್ಲ ಮೀಟ್ ಸೆಕ್ಷನ್ ಎಲ್ಲ ಥರ ಇರುತ್ತೆ. ತಿನ್ನೋಣ ಮಚ್ಚ. ಫಸ್ಟ್ ಆಫ್ ಆಲ್ ನಾವು ಹೊಟ್ಟೆ ಹಸ್ಕೊಂಡಿದ್ದೀವಿ. ಹಸ್ಕೊಂಡಿದ್ದೆ ನಾವು ಇದೆಲ್ಲ ನೋಡ್ತಾ ಇದ್ದೀವಿ. ಇಲ್ಲೋಡೆ ಮ್ಯಾರಿನೇಟ್ ಸೆಕ್ಷನ್ ನೋಡು, ರೆಡಿ ಟು ಕುಕ್ ಥರ. ಇಲ್ಲೋಡು ಕ್ಲಾಮ್ ವಿತ್ ಶೆಲ್, ಕೊರಿಯನ್ಸ್ ತಿಂತಾರದು. ಎಕ್ಸ್ಕ್ಯೂಸ್ ಮೀ, ಹೆಂಗಿತ್ತು ಸ್ವಲ್ಪ ಮೀಟ್ ಸೆಕ್ಷನ್? ಚೆನ್ನಾಗಿತ್ತಲ್ಲ? ವೆಜಿಟೇರಿಯನ್ಸ್ ನೋಡಬಾರ್ದು ಅಷ್ಟೇ. ಲಿಟ್ರಲಿ ಗರಿಲೆಲ್ಲ ಹೊಲ್ದಿ ಹಾಕೋರು ನೋಡು. ಪೆಟ್ಟಿ ಅಂಗಡಿ ಅಂತೆ, ಏನಿರುತ್ತೆ ನೋಡೋಣ. ಓ ಮಚ್ಚ, ನಾರ್ಮಲ್ ಊಟನೇ. ಸೋ ಎಕ್ಸೈಟಿಂಗ್, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡು. ಇದೆಲ್ಲ ಅದೇ ನಾವಿಂಗೆ ಉಪ್ಪಿನಕಾಯಿನ ಇದು ಮಾಡಿಟ್ಟಿರ್ತೀವಲ್ಲ ಕಂಟೈನರಲ್ಲಿ, ಆ ಥರ. ನೋಡು ಚಾಕ್ಲೇಟ್ ಐಸ್ ಕ್ರೀಮ್ ಕಲ್ಚರ್. ನೋಡು ಬಟರು ಫ್ಯಾನ್ಸಿ ಆಗೈತೆ ನೋಡೋಕ್ಕೆ. ಫ್ರೂಟ್ ಫಿಲ್ಲಿಂಗ್ ಸ್ಟ್ರಾಬೆರೀಸ್. ನಾನೇನಾದ್ರು ಸ್ವೀಟ್ ತಿಂತಾ ಇದ್ದಿದ್ದರೆ, ಜಂಕ್ ಫುಡ್ ತಿಂತಾ ಇದ್ದಿದ್ದರೆ, ಇಟ್ ವುಡ್ ಹ್ಯಾವ್ ಬಿನ್ ಓವರ್ ಫಾರ್ ಎವ್ರಿಬಡಿ. ಲೂಲು ಹೈಪರ್ ಮಾರ್ಕೆಟ್ ಇವತ್ತು ನಾನು ಖಾಲಿ ಮಾಡ್ತಾ ಇದ್ದೆ, ಅಷ್ಟು ಆಫರ್ಸ್ ಇತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಮೈ ಗುಡ್ ಲಕ್, ನೋ ಬ್ಯಾಡ್ ಲಕ್. ತಿಂತಾ ಇಲ್ಲ. ನಾವಿಬ್ರು ಹಸ್ಕೊಂಡು ಬೇರೆ ಇದ್ದೀವಿ, ಮತ್ತೆ ನಾವು ಊಟನೇ ಮಾಡಿಲ್ಲ. ಅದಕ್ಕೆ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ? ಗೋ ನಾಟಿ. ಓಕೆ, ಚೆನ್ನಾಗಿ ನಾಟಿ ಊಟ ಬ್ಯಾಟಿಂಗ್ ಮಾಡ್ತೀವಿ. ಆ ಕ್ರೇವಿಂಗ್ ಆಗ್ತಾಯಿದೆ, ನಾಟಿ ಬಿರಿಯಾನಿ, ಒಳ್ಳೆ ನಾನ್ ವೆಜ್ ಊಟ ತಿನ್ನೋಕ್ಕೆ. ಆನ್ ಅ ವೆರಿ ಲೇಟರ್ ನೋಟ್, ನಮಗೆ ಹೊಟ್ಟೆ ಹಸ್ತಿದೆ. ಆದರೆ ನಾವು ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀವಿ, ನಾನು ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅನ್ನೋದು ಸಿಗ್ತಾ ಇಲ್ಲ. ಅದನ್ನೇ ಹುಡ್ಕೊಂಡು ನಾಯಿಗಳ ಥರ ತಿರುಗ್ತಾ ಇದ್ದೀವಿ. ಬೇಸ್ಮೆಂಟ್ 1, 2, 3 ಅಂತ. ಹೋಪ್ಫುಲಿ ಬೇಸ್ಮೆಂಟ್ ಮಾಡೋದು ಸಿಗುತ್ತೆ. ಗೈಸ್, ಫೈನಲಿ ಅಲಗ್ ಬುಲಕ್ಕಲ್ಲಿ ಹೆಂಗೋ ಬಂದು ಏನೋ ಮಾಡಿ ನನ್ನ ಗಾಡಿ ಕೊನೆಗೂ ಹುಡುಕ್ಬಿಟ್ಟು ಆಲ್ಮೋಸ್ಟ್ 3 hours ಆದಮೇಲೆ ಗಾಡಿ ಸಿಕ್ಕಿದೆ ನನಗೆ. ಅಟ್ಲೀಸ್ಟ್ ನಾವು ಊಟ ಮಾಡೋಣ, ಫಸ್ಟ್ ಹೊಟ್ಟೆ ಹಸ್ಕೋಬೇಕು ನನಗೆ. ಸ್ಲಿಪ್ಪು ಪ್ಯಾಕ್ ಮಾಡಿ ನಮ್ಮ ಹುಡುಗಿ ಇಲ್ಲಿ ನೋಡಿ, ಇದ್ರೊಳಗೆ ಹಾಕಿ ಬಂದವಳು. ಅಲ್ಲಿ ಎಲ್ಲಿ ಕೇಳಿದ್ರು ಸ್ಲಿಪ್ ತೋರಿಸಿ ಅಂತಾರೆ. ನಾವು ನೋಡಿದ್ರೆ ಸ್ಲಿಪ್ ಗಾಡಿ ಡಿಕ್ಕಿ ಇವಾಗ್ಲಾದ್ರು ಸಿಕ್ತಲ್ಲ, ಹೋಗ್ಲಿ ಬಿಡು. ನಮ್ಮ ಇವರೊಬ್ರು ಸಿಕ್ಕಿದ್ರು ಬ್ಲಾಗ್, ನಮ್ಮ ಆಡಿಯನ್ಸ್, ನಮ್ಮ ಸಬ್ಸ್ಕ್ರೈಬರ್. ನಂಗೆ ಮಾತೇ ಬರ್ತಾಯಿಲ್ಲ ಗೈಸ್. ಎನಿವೇಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ನಾನು ಹಿಂಗೆ ನಿಂತ್ಕೊತೀನಿ, ಹಿಂದೆಗಡೆ ಕಾಗ್ತವ್ರು ನೋಡಿ ಬೈಟ್. ನಾನು ಅವ್ರ ಮುಂದೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಅಂದ್ಕೊಂಡೆ, ಬಟ್ ಅದಕ್ಕೆ ಹಿಂದೆಯಿಂದ ತೋರಿಸ್ತಾ ಇದ್ದೀನಿ. ಅವ್ರು ವ್ಲಾಗ್ ನೋಡಿದಾಗ ಅನ್ಕೋತಾರೆ, ಹುಡುಗಿ ನಾನು ಮಾತಾಡ್ದಾಗ ತೋರಿಸಿಲ್ವಲ್ಲ ಅಂತ. ಎನಿವೇಸ್, ಇವಾಗ ಮಾತಾಡ್ಸಾಯ್ತು. ಫಸ್ಟ್ ಹೋಗಿ ಊಟ ತಿನ್ನೋಣ. ಆಯ್ತಲ್ಲ, 5 ಕಾಲು ಆಗೋಯ್ತು. ತಲೆ ಸುಟ್ಟು ಬಿದ್ದೋಗ್ತೀನಿ ನಾನು. ನಮ್ಮ ಅಕ್ಕ ಈಸ್ ನಾಟ್ ವೆರಿ ವೆಲ್ ವರ್ಸ್ಡ್ ವಿತ್ ರೂಟ್ ಹಿಡ್ಕೋ. ಅದಕ್ಕೆ ಅವಳು ಇಯರ್ಫೋನ್ ಹಾಕ್ಕೊಂಡು ಮ್ಯಾಪ್ ಹಾಕ್ಬಿಟ್ಟು ವಿ ವಿಲ್ ಗೋ ನಾವು. ನಾನು ಬೇಗ ಆಲ್ರೆಡಿ ಬಾಂಡ್ಲಿ ಆಗ್ತಾಯಿದ್ದೀನಿ ಅಂತ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಇನ್ನೊಂದು ಸ್ವಲ್ಪ ಡಿಲೇ ಆಗಿ ಬಾಂಡ್ಲಿ ಆಗಲಿ ಅಂತ ಯಾವಾಗಲೂ ಹೆಲ್ಮೆಟ್ ಹಾಕುವಾಗ ಈ ಥರ ಹಾಕೋತೀವಿ. ಇಟ್ಕೋ. ಪ್ರಾಪರ್ ಬಾಳೆ ಎಲೆ ಊಟ ಮಾಡಿ ಎಷ್ಟೋ ತಿಂಗಳುಗಳಾಗೋಯ್ತು. ನಾನು ಗೋಯಿಂಗ್ ಟು ಈಟ್ ಇಟ್ ಟುಡೇ. ಬರೀ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಬಟ್ ಯಾ ವೇಟಿಂಗ್ ಫಾರ್ ಇಟ್. ನಮ್ಮ ಬಿಸಿ ಬಿರಿಯಾನಿ ಬಂದಿದೆ ಗೈಸ್. ಡಿಗ್ಗಿನ ಹಾಕೋದು ಇವಾಗ. ಗೈಸ್, ನಾವು ತಿಂದು ಫುಲ್ಲು ತುಂಬಾಗ್ಬಿಟ್ಟೈತೆ, ಲೋಡ್ ಆಗ್ಬಿಟ್ಟಿದ್ದೀವಿ ಅಂತ ಸ್ಯಾಂಕಿ ಟ್ಯಾಂಕ್ ಬಂದಿದ್ದೀವಿ. ಸೊ ಗಾಡಿ ಎತ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ನಾವು ನೋಡೋ ಮಟ್ಟಕ್ಕೆ ಸನ್ಸೆಟ್ ಆಗೋಗಿದೆ, ಬಟ್ ಇನ್ನೂ ಸ್ವಲ್ಪ ಬೆಳಕಿದೆ. ಇನ್ನೊಂದು 20 ನಿಮಿಷ ಹೋದರೆ ಫುಲ್ ಕತ್ಲೆ ಆಗೋಗುತ್ತೆ. ಬಟ್ ನೀವು ನೋಡಿ ಸನ್ಸೆಟ್. ನಾನೇನಂದೆ ಗೊತ್ತಾ, ಒಳ್ಳೆ ಫ್ರೆಂಡ್ ಥರ ನೋಡಿ, ಇದೊಂದು ನನ್ನ ಸ್ಪಾಟು, ಫೇವ್ರೆಟ್ ಸ್ಪಾಟು. ಇಲ್ಲಿ ಕುತ್ಕೊಂಡ್ರೆ ಈ ಥರ ಆಕಾಶ ನೋಡ್ಬೋದು, ಚೆನ್ನಾಗಿರುತ್ತೆ, ಕುತ್ಕೋ ಅಂತ ಅಂದೆ. ಇವಳೇನು ಮಾಡೋಳು ನೋಡಿ, ಒಂದು ಇರುವೆ ಗೂಡನ್ನ ಕೆತ್ಕಿ ಅವಳು ನೋಡಿ ಚಿತ್ತಾಳ್ ಪತ್ತಾಳ್ ಅಂತ ಓಡ್ತೈತೆಲ್ಲ. ಜೊತೆ ಬಂದರೆ ನನಗೆ ಬರೀ ಟ್ರಾಮಾ. ಅವಳು ಗಾಡಿಯಿಂದ ಒಂದು ಟ್ರಾಮಾ ಕೊಟ್ಟಿದ್ದಾಗ ಇನ್ನೊಂದು ದಿವಸ ಎಲ್ಲಿ ಈ ಥರ ಟ್ರಾಮಾ ಕೊಡ್ತಾರೆ. ಸಾಗಲ್ಲ ನಮ್ಮ ಲೈಫಲ್ಲಿ ಇರೋ ಟ್ರಾಮಾ ಕೊಡೋ. ಕುತ್ಕೋ ಹಿಂಗೆ ನೋಡಿ, ಏನು ಪೀಸ್ಫುಲ್ ಆಗೈತೆ ನೋಡಿ ಲೈಫು. ಓಕೆ ಗೈಸ್, ನಿನ್ನೆ ನಾವು ಮೂವಿಯಿಂದ ವಾಪಸ್ ಬಂದಮೇಲೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಆ್ಯಂಡ್ ಇವತ್ತು ಬೆಳಗ್ಗೆ ಏನಿಲ್ಲ, ಆ್ಯಸ್ ಯೂಶುವಲ್ ಸ್ಯಾಟರ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆ್ಯಂಡ್ ಥ್ರೂ ಔಟ್ ದ ಈವ್ನಿಂಗ್ ಚೆನ್ನಾಗಿ ರೆಸ್ಟ್ ಮಾಡಿದೆ. ಯಾಕಂದರೆ ನಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ರು, ನಾನು ಗುಬ್ಬಿ ಇಬ್ಬರೇ ಇದ್ವಿ ಮನೆಯಲ್ಲಿ. ಇದು ಸೆಕೆಂಡ್ ವೀಕ್ ನಮ್ಮ ಮಮ್ಮಿ ಮಾರ್ಕೆಟ್ಗೆ ಹೋಗಿ ಸೊಪ್ಪು, ಸದೆ, ಏನದು ಫ್ರೂಟ್ಸು,
ಗೀಟ್ಸು ಏನೇನು ಬೇಕು ಎಲ್ಲನೂ ತೊಗೊಂಡು ಬರ್ತಾರೆ. ಇವತ್ತು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀವಿ, ಅನ್ಪ್ಯಾಕ್ ಮಾಡ್ತೀವಿ ಏನೇನು ತಂದವ್ರೆ ನಮ್ಮಮ್ಮ ಅಂತ. ಇವಳು ನೋಡಿ ಹೆಂಗೆ ಮನ್ಕೊಂಡು ನೋಡೆ, 4 ಕವರ್ ಅಷ್ಟೇ ಬಿಟ್ಟಿತ್ತು ನಮ್ಮಮ್ಮ. ಎದಳೆ ಮೇಲೆ ಎದೋ ಆ ಕಡೆ ಪಾಪ ಎದ್ದೋದ್ಲು. ಹೇಳಿಗಿತ್ತವ್ರು ಏನೇನು ತಂದಿದ್ದೀರಾ ಇಷ್ಟಕ್ಕ? ಇಲ್ಲಿ ಎಷ್ಟು ಕೊಡಬೇಕು? 150 ರೂಪಾಯಿ ಕೊಡಬೇಕು. 50 ರೂಪಾಯಿ ಸೇಬೇಕಾಯ್ತು. ನಮ್ಮ ಊರಲ್ಲಿ ಫ್ರೀಯಾಗಿ ಸಿಗ್ತದೆ. ರೋಡಲ್ಲಿ ಓಡಾಡೋರೆಲ್ಲ ಕಿತ್ಕೊಂಡು ಹೋಗ್ತಾರೆ ನಮ್ಮ ಮನೇಲಿ. ಪರವಾಗಿಲ್ಲ, ಸ್ಮೆಲ್ ಚೆನ್ನಾಗಿದೆ. ರೆಡ್ಡು ಐತೆ, ವೈಟು ಐತೆ. ಡ್ರ್ಯಾಗನ್ ಫ್ರೂಟ್ ಎಷ್ಟು? 120 ರೂಪಾಯಿ 4 ಕಣ್ಣಿಗೆ. ನಿನ್ನೆ ನಾವು ಲೂಲು ಮಾರ್ಕೆಟಲ್ಲಿ ನೋಡ್ದೋ ನಾನು ಸ್ವರೂಪ. ಎಷ್ಟು? 1 kg 130 ರೂಪಾಯಿ. ಅದ್ರಲ್ಲಿ 2 ಬರೋದು. ಅಂದ್ರೆ ಇದು ಒಂದು 30 ರೂಪಾಯಿ. ಅದೇನೆ ಅಲ್ಲಿ ಚೆನ್ನಾಗೈತೆ ನೋಡೋಣ ಅಂತ ಸೀಸನ್ ಆಗಕ್ ಮುಂಚೆ ಅಟ್ಲೀಸ್ಟ್ ಒಂದು ಮಾವಿನ ಹಣ್ಣಾರು ತಿಂತೀವಿ ನಾವು. ನೆಕ್ಸ್ಟ್ ಬೇರೆ ಏನು ಫ್ರೂಟ್ಸ್ ತಂದ್ರಿ? ನೇರಳೆ ಹಣ್ಣು. ಓಹೋ, ಮಲ್ಲೇಶ್ವರ ಮೇಲೆ 100 ಗ್ರಾಮ್ಗೆ 80 ರೂಪಾಯಿ ಕೊಡಬೇಕು. ಇದೆಷ್ಟು? ಅರ್ಧ ಕೆಜಿ 40 ರೂಪಾಯಿ. ನಾನೆಲ್ಲ ಒಳ್ಳೆ ಟೇಸ್ಟ್ ಮಾಡೋ ಥರ ಸ್ಮೆಲ್ ಮಾಡಿ ಇಡ್ತಾ ಇದ್ದೀನಿ. ಎಷ್ಟೆಲ್ಲ ಫ್ರೂಟ್ಸ್ ತಂದ್ಬಿಟ್ಟಿದ್ಯಲ್ಲಮ್ಮ, 4 ಟೈಪು. ಅಯ್ಯೋ, ಫ್ರೂಟ್ಸ್ಗೆ ಏನು ಬೇಜಾನ್ ಐತೆ ತಗೋಬತ್ತೀವಿ ಅಂದರೆ ಸ್ವಲ್ಪ ಒಂದೊಂದ್ಸಲ ಹೋದಾಗ ಒಂದೊಂದು ಹಣ್ಣು ಚೇಂಜ್ ಮಾಡೋದು. ಹೋದ್ಸಲ ತಂದಾಗ ಹೋದಾಗ ಏನು ತಂದಿದೆ? ಆ್ಯಪಲ್ಲು, ದಾಳಿಂಬೆ ಹಣ್ಣು, ಆ್ಯಪಲ್ಲು, ಇದೇನು ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ. ಈ ಸಲ ಡ್ರ್ಯಾಗನ್ ಫ್ರೂಟ್ ತಂದಿದೆ. ಅದಕ್ಕೆ ಒಂದೊಂದು ಹೋದಾಗ ಒಂದೊಂದ್ಸಲಿ ಚೇಂಜ್ ಮಾಡೋಣ ಅಂತ ಇವಾಗ ಇದನ್ನು ತಗೊಂಡು. ಬೇರೆ ಏನು ತಂದೆ? ಬೇರೆ ಹೂವು, ಸೊಪ್ಪುಗಳಂತೂ ಅಷ್ಟು ಫುಲ್ ಬ್ಯಾಗ್ 100 ರೂಪಾಯಿ ಸೊಪ್ಪು. ಈ ಬ್ಯಾಗ ಇವಾಗ ನೋಡಿ ನಮ್ಮಮ್ಮ ರೆಸ್ಟ್ ಆಫ್ ದ ಈವ್ನಿಂಗ್ ಏನು ಮಾಡ್ತಾರೆ, ಇದೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಡೋದ್ರಲ್ಲೇ ಕಳೆದಿರ್ತಾರೆ. ನೆಕ್ಸ್ಟ್ ಇವಾಗ 20 ರೂಪೀಸ್ 4. ಅದೇ ವರಮಹಾಲಕ್ಷ್ಮಿ ಹಬ್ಬ ಬರ್ಲಿ ನೋಡು, 100 ರೂಪಾಯಿ ಹೇಳ್ತಾರೆ ಇದೊಂದು. ಜಾಸ್ತಿ ಆಗುತ್ತೆ ಇನ್ನೇನು. ನಿಂಬೆಹಣ್ಣು ಇಲ್ಲೆಲ್ಲ ತಗೊಂಡ್ರೆ 1 ನಿಂಬೆಹಣ್ಣಿಗೆ 10 ರೂಪಾಯಿ. ಇಲ್ಲಿ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು 20 ರೂಪಾಯಿಗೆ 6 ನಿಂಬೆಹಣ್ಣು ಅಂತ ತಂದಿದ್ವಿ. ಹೌದಾ? ಮತ್ತೆ ಇವಾಗ 1 ಬ್ಯಾಗ್ ಸೊಪ್ಪೆ ತಗೊಂಡ್ಬಂದಿದ್ವಿ. ಇಡೀ ವಾರ ಬರೀ ನಮ್ಮಮ್ಮ ಸೊಪ್ಪಲ್ಯನೇ ತಿನ್ಸ್ ಹಾಕ್ತಾರೆ. ಪಲ್ಯ, ಜ್ಯೂಸ್ಗೆ, ಸಾಂಬಾರ್ಗೆ. ಇಷ್ಟಕ್ಕೆ 20 ರೂಪಾಯಿನಾ? ನೋಡಿ, ನಾನು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಎಷ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಹಿಂಗೆ ಜೋಡಿಸು. ಇನ್ನ ಐತೆ ಸೊಪ್ಪುಗಳು. ಗಂಟಿನ ಸೊಪ್ಪು 10 ರೂಪಾಯಿ ಕಟ್ಟಾ. 20 ರೂಪಾಯಿ. ಇಲ್ಲಿ ನಮ್ಮನೆ ಹತ್ರ ಗಾಡಿ ತಳ್ಕೊಂಡು ಬರೋ ಅಂಕಲ್ಲೇ 30 ರೂಪಾಯಿ ಒಂದು ಕಟ್ ಮಾಡ್ತಾರೆ. ಇದೇನು ಸೊಪ್ಪು? ಗಂಟಿನ ಸೊಪ್ಪು. ಇದೂನು 2 ತಂದವ್ರು. ಇದೂನು ನೆಕ್ಸ್ಟ್ ನೋಡು ಎಷ್ಟು ಫ್ರೆಶ್ ಆಗಿ. ನಮ್ಮಮ್ಮ ಅಷ್ಟು ವರ್ಷ ಮಾರ್ಕೆಟ್ ಅಲ್ದಿದ್ದಕ್ಕೂ ಈಗ ಮಾರ್ಕೆಟ್ಗೆ ಹೋಗೋದಕ್ಕೂ ಮಂದಹಾಸ ನೋಡಿ. ಮಾರ್ಕೆಟ್ಗೆ ಹೋಗೋದಕ್ಕೆ ಅಷ್ಟೆಲ್ಲ ಅಲ್ದ್ರು ನಿನಗೆ ಸಮಾಧಾನ ಆಗ್ಲಿಲ್ವಲ್ಲ ಮಾರ್ಕೆಟ್? ಸಮಾಧಾನ ಏನು, ಮನೆಗೆ ತಗೊಂಡ್ಬಂದು ಅಚ್ಚುಕಟ್ಟಾಗಿ ತಿನ್ನೋದ್ರಲ್ಲಿ ಏನು ಸಮಾಧಾನ? ಇದು 10 ರೂಪಾಯಿ. 5 ರೂಪಾಯಿ ಒಂದು ಕಟ್ಟು. ಏನಿದು? ಓಹೋ, ಇಷ್ಟು ಕಮ್ಮಿನಾ? 4 ಕಟ್ಟು ತಗೊಂಡೆ ನೋಡಿ. ಇದು ಪಾಲಕ. ಏನಕ್ಕೆ 4? ಜ್ಯೂಸ್ ಮಾಡಕ್ಕ? ಚೆನ್ನಾಗಿ ಬೇಯಿಸ್ತೀಯ ತಾನೇ ಜ್ಯೂಸ್ ಮಾಡಕ್ ಮುಂಚೆ? 3 ಸಲ ತೊಳೆದು ಆಪಲ್ ಸೈಡರ್ ತೊಳೆದು. ಆಪಲ್ ಸೈಡರ್ ವೆನಿಗರ್ ಹೇಳು. ವೆನಿಗರ್ ಅಷ್ಟೇ ನಾವು ಯೂಸ್ ಮಾಡೋದು. ನಾವು ಬರೀ ಯೂಸ್ ಮಾಡೋದು ವೆನಿಗರ್ ಅಷ್ಟೇ, ಪ್ಲೇನ್ ವೆನಿಗರ್ ಹಾಕಿ ತೊಳೆದು ಬಿಸಿನೀರಲ್ಲಿ ಬೇಯಿಸಿ. ಮೆಂತ್ಯ ಎಷ್ಟು ಹೇಳಿ? 2 ಕಟ್ಟಿಗೆ 20 ರೂಪಾಯಿನಾ? ಹಿಂಗೆ ಕರೆಕ್ಟಾಗಿ ಗೆಸ್ ಮಾಡ್ಬೇಕು ಅಷ್ಟೇನಾ? ನೋಡಿದ್ರೆ ಏನು ಬರೀ ಸೊಪ್ಪನೇ ತಗೊಂಡ್ಬಂದಿದ್ಯಾ ಅನ್ಕೋಬೇಡ್ರಿ. ಇಲ್ಲೆಲ್ಲ ಸೊಪ್ಪಿಗೆ ಡಿಮ್ಯಾಂಡು. ಅದಕ್ಕೆ ನಾನು ಮಾರ್ಕೆಟ್ಗೆ ಹೋದಾಗ ಸೊಪ್ಪು, ಹೂವು, ತರಕಾರಿ ಇಲ್ಲಿ ನಮ್ಮ ಮನೆ ಹತ್ರ ಈಸಿಯಾಗಿ ಸಿಗುತ್ತೆ. ಸ್ವಲ್ಪ ಕಮ್ಮಿಗೆ ಸಿಕ್ಬಿಡುತ್ತೆ. ಇದು 20 ರೂಪಾಯಿ ಕುದಿನ. ಮುಗಿಯಲ್ಲ ಆರಾರ ಗುಡಾನ ಥರ ಆಯ್ತದು ಅಷ್ಟೇ. ಹೂವು ಇದೆಲ್ಲ ಜೋಡ್ಸಿ ಒಂದು ಬಾಕ್ಸ್ಗೆ ಹಾಕಿ ಇಡಬೇಕು. ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಆಗೋಗ್ಬಿಡುತ್ತೆ ನಮ್ಮ 240 ರೂಪಾಯಿ ಆಗ್ಬಿಟ್ಟೈತೆ. ಅಲ್ಲಿ ರೋಜು ಸಾಮಂತಿ. ಹೌದಾ? ಕಟ್ಟಿರೋದೇ ತಂದ? ಇಲ್ಲ, ಬಿಡಿ ಹೂವು. ಫೋಟೋ ಬಿಡುತ್ತೆ. ಇದು ನೋಡಿ 120 ರೂಪಾಯಿ ಕೆಜಿ. ಮತ್ತೆ ಮಳ್ಳೆ ಹೂವು ಅರ್ಧ ಕೆಜಿ ಎಷ್ಟು? 60 ರೂಪಾಯಿ. 1/4 ಕೆಜಿ 60 ರೂಪಾಯಿ. ಸರಿ ಹೇಳು, ಇಲ್ಲಿನ ಪ್ರೈಸೇ ಓಕೆ ಅನ್ಸುತ್ತಾ? ಮಾರ್ಕೆಟ್ಗೆ ಹೋಗೋದು ದುಡ್ಡು ಸೇವಿಂಗ್ ಆಗುತ್ತಾ? ಅಲ್ಲಿ ಪ್ರೈಸೇ ಓಕೆ. ನಾವು ವ್ಯಾಪಾರ ಮಾಡುವಾಗ್ಲೂ ಅಷ್ಟೇ. ಅಲ್ಲಿ ಅದೇ ನಾವು 200 ರೂಪಾಯಿ ತಂದ್ರೆ ಇಲ್ಲಿ 20 ರೂಪಾಯಿ 30 ರೂಪಾಯಿ ಮಳ ಮಾರ್ತಾ ಇದ್ವಿ ಅಷ್ಟೇ. ಅದಿಲ್ಲ ಇವಾಗ ನಾವು ತಗೊಳಕ್ ಹೋದ್ರೆ ನಮ್ಗೆ ಅದನ್ನೇ ಹೇಳ್ತಾರೆ. ಅದೇ ನಾವ್ ಇವಾಗ 1/4 ಕೆಜಿ ತಗೊಂಡ್ರೆ ಇದ್ರಲ್ಲಿ 10 ಮೊಳ ಆಗುತ್ತೆ.
ಇಡೀ ವಾರ ನಮಗೆ ಪೂಜೆಗೆ ಆಗುತ್ತೆ. ತರಕಾರಿ ನಮ್ಮ ಮನೆ ಹತ್ರ ಒಬ್ರು ಒಂದು ಮಿನಿ ಮೆಟೆಡೋರಲ್ಲಿ ಬಂದ್ಬಿಟ್ಟು ಮಾರ್ತಾರೆ. ಅದು ಫ್ರೆಶ್ ಆಗೇ ಇರುತ್ತೆ ಅಂಡ್ ತುಂಬಾ ಕಮ್ಮಿ ಪ್ರೈಸ್ ಇರುತ್ತೆ. ಬಟ್ ತರಕಾರಿನೂ ಹೊತ್ಕೊಂಡ್ ಬರಕ್ಕಾಗಲ್ಲ, ಇಷ್ಟ ಎತ್ಕೊಂಡ್ ಬರಕ್ಕೆ ನಮ್ಗೆ ಸುಸ್ತಾಗೋಯ್ತು. ನಾನು ಅದಕ್ಕೆ ಹೋಗಿ ಅರ್ಧ ದಾರಿ ಪಿಕಪ್ ಮಾಡ್ಕೊಂಡ್ ಬೇರೆ ಬರ್ಬೇಕಾಯ್ತು. ಅಲ್ಲಿಂದ ಆಟೋಗಳು ಕೇಳಿದ್ರು ಬರಲ್ಲ. ನಾವು ಲಗೇಜ್ ಜಾಸ್ತಿ ಇದೆ ಅಂತ ಒಂದು 5 ಆಟೋ ಕೇಳಿದ್ವಿ, ಎಲ್ಲರೂ ತಲೆ ಅಳ್ಳಾಡ್ಸಿದ್ರು. ಆಗದೆ ಇರೋ ಕೆಲಸ ಅಂತ ಬಸ್ ಹತ್ಬಿಟ್ಟು ಇಲ್ಲಿ ಬಂದು ಬಿಂದು ಬಾಮ್ಮ ಲಗೇಜ್ ಜಾಸ್ತಿ ಇದೆ ಅಂದ್ವಿ. ಬಂದು ಎತ್ತಾಕೊಂಡ್ ಬಂದು ಇಷ್ಟೇ ನಮ್ಮ ಮಾರ್ಕೆಟಿಂಗ್ ಪರ್ಚೇಸಿಂಗ್. ಕಾರ್ನು ಇಷ್ಟೇ ವೆಜಿಟೇಬಲ್ಸ್ ಇರೋದು, ಕಾರ್ನ್, ನುಗ್ಗೆಕಾಯಿ, ಬೂದ್ಗುಂಬಳಕಾಯಿ ಅಷ್ಟೇ. ಇದೆಲ್ಲ ಕ್ಲೀನಿಂಗ್ ಮಾಡೋದೆ ನಮ್ಮ ಕೆಲಸ. ಕ್ಲೀನ್ ಮಾಡಿ ಎತ್ತಿಡೋದು. ಹೂವದ ಬಾಕ್ಸ್ ಎಲ್ಲ ಹೂವು ಎಲ್ಲ ಬಾಕ್ಸ್ ಹಾಕಿರ್ತೀವಿ. ಇಂಡಿಯಾ ಅಷ್ಟೇ ಗೈಸ್. ಇವತ್ತು ಬೇರೇನೂ ಮಾಡಿಲ್ಲ. ತುಂಬಾ ವೆರಿ ಸ್ಲೋ ಡೇ ಆಗಿತ್ತು ಆ್ಯಂಡ್ ಐ ಲವ್ಡ್ ಟುಡೇ. ನಾನು ಎಷ್ಟೊತ್ತಿಗೂ ವೆಬ್ ಸೀರೀಸ್ ನೋಡ್ತಾ ಇದ್ದೆ ಟಿವಿನಲ್ಲಿ. ನಮ್ಮಮ್ಮ ಇದ್ರೆ ಅದು ಸಾಧ್ಯನೇ ಇಲ್ಲ. ಏನು ನೋಡ್ತಾ ಇದೆಯಾ, ಚೇಂಜ್ ಮಾಡು ಅಂತ ಅಂತಾರೆ 10 ಸಲ. ಅದಕ್ಕೇ ನೋಡೋಕ್ಕಾಗಲ್ಲ ಅಂತ. ಆ್ಯಂಡ್ ಇದೆಲ್ಲ ಫ್ರೂಟ್ಸ್ ಏನಿದೆ ನಾವು ಇವಾಗ ಒಂದ್ಸಲಿ ಸಾಲ್ಟು ಮತ್ತು ವೆನಿಗರ್ ಹಾಕಿ ಒಂದು ದೊಡ್ಡ ಬೇಸನಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಡ್ತೀವಿ. ಆಮೇಲೆ ಯೂಸ್ ಮಾಡ್ತೀವಿ. ನೀವು ಅಷ್ಟೇ ಎಲ್ಲಿಂದನಾದ್ರೂ ವೆಜಿಟೇಬಲ್ಸ್ ತನ್ನಿ, ಎಂಥ 5 ಸ್ಟಾರ್ ಮಾರ್ಟಿಂದ ತಂದ್ರೂ ವೆನಿಗರ್ ಮತ್ತು ಉಪ್ಪು ಹಾಕಿ ತೊಳೆದು ಆಮೇಲೆ ಒಂದು 10-15 ನಿಮಿಷ ನೆನೆಸಿ ತೊಳೆದ್ಬಿಟ್ಟು ಆಮೇಲೆ ಪ್ಯಾಟ್ ಡ್ರೈ ಮಾಡಿ ಎತ್ತಿಟ್ರೆ ಸೇಫೆಸ್ಟ್ ಟು ಕನ್ಸ್ಯೂಮ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಏನು ಮಾಡ್ಬೇಕಮ್ಮ? ಹೋಗ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ. ಅಲ್ಲಿಗೆ ಬಂದವ್ರು ಒಂದು 80% ಬಂದವ್ರು, ಇನ್ನು 20% ಬರ್ತಾರೆ. ಓಕೆ ಬಾಯ್.